ಮನುಷ್ಯನಿಗೆ ಸ್ವತಂತ್ರವಾದಂತ ಜ್ಞಾನ ಇರಬೇಕು. ಇರ್ಬೇಕಲ್ರಿಪ್ಪ, ತಿಳುವಳಿಕೆ ಬೇಕಲ್ಲ. ಹೌದಾ? ಹೌದಲ್ಲ? ಹೌದು ಹೌದು. ಸ್ವತಂತ್ರವಾದ ಜ್ಞಾನ ಯಾರಿಗೆ ಇರುವುದಿಲ್ಲ, ಆ ಮನುಷ್ಯ ವಿಷಯದ ಸೂಕ್ಷ್ಮತೆಯನ್ನ ತಿಳ್ಕೊಳ್ಳುವುದಿಲ್ಲ. ಮತ್ತ ಗುರ್ತಾಲ್ಲವ್ರಿ ಏನ್ ಮಾಡ್ಬೇಕ್ರ ಅವ್ರ ಮತ್ತ ಅವರು ತಮ್ಮ ಭಾಷಾದೊಳಗೆ ಮಾತಾಡ್ದವ ನಮ್ಮ ಅಂಶಿದ್ದ ಏನ್ ಮಾತಾಡಿದ್ರಪ್ಪ? ಹೆಂಗ ಜಗತ್ತು ತಿರುಗ್ತಾರ ನನಗೆ ಗೊತ್ತಿಲ್ಲ. ಅವ ತುಕಾರಾಮ ಜಗ್ಗೆ ಕಣ್ಯಾಕ ತರ್ತಾನ, ಅವ ಹೋಗಿ ರಾಡಿ ಆಗಿ ಬೀಳ್ತಾನ. ಹಂಗಾರ ವಜ್ಜ ಅದಾರ, ಜಗದ್ರು ಬರುದಿಲ್ಲ, ಏನ್ ಮಾಡುದ್ರಿ? ಸೌರ್ ಬೇಕಂತ ಕಂಟಿ 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 ಅವನವನ ಭಾಷಾ, ಅವನ ಮಾತುಗಳು ಹೆಂಗದಾವಂದ್ರ ಹೆಂಗ್ರಿಪ್ಪ? ಕಂಟಿ 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 ಸೌರ್ಬೇಕಂತ. ಕೊಡ್ಲಿ ತೋಣ ಹೆಂಗ ಸೌರ್ತಾರ ನನಗೆ ಗೊತ್ತಿಲ್ಲ. ಏನು ಸೌರದಿಲ್ಲ ಬಿಡುದಿಲ್ಲ, ಗವಾಳ ಕಟ್ಕೊಂಡು ಹೊಂಡದ. ನಾ ಮೊದಲೇ ಹೇಳಿನಿ, ಏನ್ರಿಪ್ಪ? ಬೇಡವ ಭಿಕ್ಷುಕ, ಬೇಡವ ಭಿಕ್ಷುಕ. ಈ ಜಗತ್ತಿನೊಳಗೆ ಎಲ್ಲಕ್ಕಿಂತಲೂ ಹಗರವಾದ ವಸ್ತು ಯಾವುದಾದರೂ ಇದ್ರ ಅದು ಬೇಡುದು. ಹೌದಾ? ಇನ್ನೊಬ್ಬರ ಮುಂದೆ ಕೈ ಚಾಚಿ ನಿಂದಿರೋದು ಎಲ್ಲಕ್ಕಿಂತಲೂ ಈ ಜಗತ್ತಿನೊಳಗೆ ಹಗರವಾದ ವಸ್ತು. ಹೌದು, ಲಾಸ್ಟ್ ಕನಿಷ್ಠ. ನಿರಾಪೇಕ್ಷ ಯಾವುದು ಅಪೇಕ್ಷೆ ಮಾಡಲಾರದೆ ಇರುವುದೇ ಈ ಜಗತ್ತಿನೊಳಗ ದೊಡ್ಡ ಸಾಧನೆ. ಅದು ಹೌದಾ? ದೊಡ್ಡ ವಸ್ತು ಅದದು. ಹೌದು ಹೌದು. ಒಂದು ಮಾತು ನಿಮಗೆ ಹೇಳ್ತೀನಿ. ಏನ್ರಿಪ್ಪ ಮಾತಾ? ಸಾಮಾನ್ಯ ನಿಮಗೆ ತಿಳಿಬೇಕಲ್ಲ, ಯಾಕಂದ್ರೆ ಪ್ರತಿಯೊಬ್ಬರು ಒಂದು ಪ್ರಪಂಚದ ಜೀವನದಲ್ಲಿ ತಾಯಿ ತಂದೆ ಆಶ್ರಯದಲ್ಲಿ ಬೆಳಿತೇವೆ ನಾವು. ಹೌದು, ಎಲ್ಲರೂ. ಹೌದಲ್ಲ? ಹೌದು ಹೌದಾ? ಬೇಡುದು ಹೆಂಗದ? ಹೆಂಗ್ರಿಪ್ಪ ಬೇಡುದು? ಬೇಡಲಾರದು ಹೆಂಗದ? ಹೆಂಗೈತಿ? ಒಂದು 8 ವರ್ಷದ ಹುಡುಗ ತಂದೆ ತೀರಿ ಹೋಗಿದ್ದ. ಹೌದಾ? ತಾಯಿ ಆಶ್ರಯದಲ್ಲಿ ಬೆಳೆದಿದ್ದವ. ಹೌದು ಹೌದು. ತಾಯಿ ತಾನು ಎಲ್ಲ ಕೆಲಸ ಮಾಡಿ ಹೌದು ಮಗನ ಉಣಿಸಿ ತಿನ್ನಿಸಿ ದೊಡ್ಡವಳನ್ನ ಮಾಡಿದ್ದೇವ. ಹೈಸ್ಕೂಲ್ಗೆ 8ನೇ 9ನೇ ಕ್ಲಾಸಿಗೆ ಹೊಂಟಿದ್ದೀವ. ಹೌದು ಹೌದಾ? ಹೋಗಾಗ ಏನಾಯ್ತ್ರಿಪ್ಪ ಮುಂದ? ಒಂದು ದಿವಸ ತಾಯಿಗೆ ಒಂದು ಅರ್ಜೆಂಟ್ ಮಗ್ಗಲ ಮನೆಯವರು ಮದುವಿತ್ತು. ಮದುವೆಗೆ ಹೇಳಿದ್ರು ಹೋಗ್ಬೇಕಲ್ರಿಪ್ಪ, ನರಿ ಹೊರಿ ಮಂದಿ ಮದುವೆಗೆ ಹೋಗ್ಬೇಕಾಗ್ತ ಬಿಡ್ಲಿಕ್. ಅವಾಗ ಹೌದು, ತಾಯಿ ಮದುವೆಗೆ ಹೋಗುವಾಗ ಮಗನ ಸಾಲೆ ಸೂಟಿ ಇತ್ತು ರವಿವಾರ. ಮಗನಿಗೆ ಹೇಳ್ತಾಳೆ, ಏನ್ ಹೇಳ್ತಾಳ್ರಿಪ್ಪ? ತಮ್ಮ ಮಗು ನಾ ಬರೋದ್ರಾಗ ಮನ್ಯಾನ ಇಂತಿಷ್ಟು ಕೆಲಸದವನೇ ಕೆಲಸ ಮಾಡತ್ ಹೇಳಿದ್ರು. ಹೌದು, ಮನೆ ಒಳಗಿನ ಕೆಲಸ ಯಾರು ಇಲ್ಲ, ನಾರೇ ಮದುವೆಗೆ ಹೊಂಟೀನಿ, ನಾ ಬರ್ಲಿಕ್ಕೆ ತಡ ಹಾಕಿದೆ, ನೀ ಮಾಡತ್ ಹೇಳಿದ್ಲು. ಹೌದು. ಹೂ ಅನ್ನ ತಾಯಿ ಹೋದಳು. ಹೌದು. ಹೋಗಿ ತಾಯಿ ಹೊತ್ತು ಮುಣಿಗಿ ಮನೆಗೆ ಬರ್ತಾಳಲ್ಲ, ದೂರ ಇರ್ಬೇಕ್ರಿ ಮದುವೆ. ಇವ 2 ಕೊಡ ನೀರು ತಂದಾನ. ಬಿಲ್ 4 ರೂಪಾಯಿ ಬರ್ದಾನ. 2 ರೂಪಾಯಿ ಹಾಳಿ ತಗೊಂಡು ವಿಚಾರ ಮಾಡ್ರಿ. 2 ಕೊಡ ನೀರು ತಂದಾನ, ಬಿಲ್ 4 ರೂಪಾಯಿ ಬರ್ದಾನ. ಕಸ ಹೊಡೆದಾನ, ಅದಕ್ಕೆ 4 ರೂಪಾಯಿ ಬರ್ದಾನ. 8 ರೂಪಾಯಿ ಮಾಡ್ದ. ಹಾಸಿಗೆ ಮಡಚಿಟ್ಟಾನ, ಅದಕ್ಕೆ ಬಿಲ್ ಬರ್ದಾನ. ಏನೇನು ಮಾಡ್ಯಾನ, ಎಲ್ಲಕ್ಕ ಬಿಲ್ ಬರದೇ ಇಟ್ಟನ್ರಿ. ಎಲ್ಲದಕ್ಕೂ ಬಿಲ್ ಬರದು ಎಷ್ಟುದು ಲಿಸ್ಟ್ ಮಾಡ್ಯಾನ ನೋಡಿ. ತಾಯಿ ಏನು ಮಲ್ಕೋತಾಳಲ್ಲ ಮಂಚದ ಮೇಲೆ ಚೀಟಿ ಇಟ್ಟಾನ. ಚೀಟಿ ಇಟ್ಟು ದುರ್ಬಲೆ ತಾಯಿ ಹೊತ್ತು ಮುಣಿಗೆ ಬಂದು
ಆ ತನ್ನ ಮಂಚದ ಕಡೆ ಮಲ್ಕೊಳಕ್ ಹೋಗಾಗ ಅಲ್ಲಿ ಬೇಜಾರಾಗಿತ್ತಪ್ಪ. ಚೀಟಿತ್ತು. ಆಹಾ. ಚೀಟಿ ನೋಡಿದಳು. ಅಲ್ಲ ಕುರ್ಸಾಲ ಅನನು ಬರ್ದಾನು 2 ಕೊಡ ನೀರು ತಂದದಕ್ಕೆ 4 ರೂಪಾಯಿ ಬಿಲ್ಲ. ಹಾಸಿಗೆ ಮಡಚಿ ಇಟ್ಟದಕ್ಕೆ 4 ರೂಪಾಯಿ ಬಿಲ್ಲ, ಕಟ್ಟಿಗೆ ಒಲೆ ಮುಂದಿಟ್ಟದಕ್ಕೆ 4 ರೂಪಾಯಿ ಬಿಲ್ಲ. ಕಸ ಹೊಡೆದದಕ್ಕೆ 4 ರೂಪಾಯಿ. ಓಹೋ ಎಟ್ಟಾಯ್ತು ಬಾಬು, ತಾಯಿ ನೋಡಿದಳು. ನೀ ಲೆಕ್ಕ ಮಾಡಿಲ್ಲ. ಹಾ ಮನಸ್ಸಿಗೆ ನೋವಾಯ್ತು. ಮನಸ್ಸಿಗೆ ನೋವಾಯ್ತು. ಆಗಿರ್ಬೇಕಲ್ರಿಪ್ಪ, ಆಗುದೇ ಅಲ್ಲ. ಮಗನಿಗೆ ಕರೆದಳು. ಹಲೋ ಮಗು, ಅಪ್ಪಿ ಬಾಯಲ್ಲಿ ಬಾ ಇಲ್ಲಿ ಬಾ. ನೀ ಇಟ್ಟು ಬಿಲ್ ಬರ್ದಿಯಲ್ಲ, ಹೇ ಕುರ್ಸಾಲೆ ಬಾ ಇಲ್ಲಿ. ಹಾ ನೀ ಇಟ್ಟು ಬಿಲ್ ಬರ್ದಿಯಲ್ಲ, ಹಾ ಹಾ ಬೇಡ ಇಲ್ಲ ಹಾ. ಕೊಡ್ತೀನಿ. ಆದ್ರ ನಂದೊಂದು ಮಾತು, ನನ್ನೊಂದು ಮಾತು ಅಂದಳಕಿ. ನಾವು ಸ್ವಲ್ಪ ಕೇಳ್ತೀನಿ, ಅದಕ್ಕೆ ಉತ್ತರ ಕೊಡು. ನಾನು ಕೇಳ್ತೀನಿ, ಅದಕ್ಕೆ ಉತ್ತರ ಕೊಡು. ಕೇಳನ್ನವ. ನಿನಗೆ 9 ತಿಂಗಳ ಹೊಟ್ಟ್ಯಾಗ ಹೊತ್ಕೊಂಡಿನಿ. 9 ತಿಂಗಳ 9 ದಿನ ನಿನಗೆ ಹೊಟ್ಟ್ಯಾಗ ಇಟ್ಕೊಂಡಿನಿ. ನಿನಗೆ ಏನು ನೋವಾಲಾರ್ದಂಗ ನಾನು ನನ್ನ ಜೀವ ಒತ್ತೆ ಇಟ್ಟು ನಿನ್ನ ಜೀವ ಕೊಟ್ಟಿನಿ, ಭೂಮಿಗೆ ಕಳಿಸೀನಿ. ಹೌದಾ? ಎದೆಗೆ ಅಬಚಿಕೊಂಡು ನಿನಗೆ ಬಲಿ ಹಾಲು ಕುಡಿಸೀನಿ. ಅವನು ಅಮೃತ ಕುಡಿಸೀನಿ. ನೀ ಉಚ್ಚಿ ಹೊಲಸ ಎಲ್ಲ ಮಾಡಿದ್ರು ತೊಳೆದು ಬಳದು ನಿನಗೆ ಎತ್ಕೊಂಡು ಉಣಿಸಿ ತಿನಿಸಿ ಇಟ್ಟು ದೊಡ್ಡವ್ ಮಾಡೀನಿ. ಎಟ್ಟು ಹೋಗಿ ಬೆಟ್ಟ ಮಾಡೀನಿ. ನಾ ಏನು ನಿನಗೆ ಬೇಡಿನಿ? ನಾ ಎಟ್ಟು ಬರೀ ನನ್ನ ಬಿಲ್ ಎಷ್ಟು ಬರಿಬೇಕು? ಎಟ್ಟು ಬರೀತಿ ನೀನೇ ಹೇಳಪ್ಪಿ ಬಿಲ್ಲ. ಹೇಳ ನೀನೆ, ನನ್ನ ಬಿಲ್ ಎಷ್ಟು ಹೇಳ. ತಾಯಿ ನಿರಾಪೇಕ್ಷೆ ಬೇಡಲಾರದವಳು. ತಾಯಿ ಬೇಡಲಾರದವಳು. ಬೇಡದು ಬೇಡಲಾರದ ಮುಂದೆ ತಾಯಿ ಇಟ್ಟ ಕೇಳದುರ್ಪ್ಲೆ ಗಳ 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 ನಿತ್ತ ತಾಯಿ ಮುಂದೆ ಕಣ್ಣಾನ ನೀರು ತೆಗಿಲಿಕತ್ತ. ಮಗು, ನೀ ನೀರು ತೆಗಿಬೇಡ, ನಿನಗ ಏನು ನಾ ಬೇಡೋದಿಲ್ಲ. ಇಲ್ಲ ಇಲ್ಲ, ಬರೇ ನೀ ಸಾಲಿದು ಬಂದಲ್ಲ, ನಾ ಮನ್ಯಾಗ ಚಂತನ ಕೆಲಸ ಮಾಡಿ ನೀ ಬರುವಾಗ ಬಾಗ್ಲಾಗ ನಿತ್ರ ನೀ ಬರೇ ಒಂದು ತುಸು ಮುಗುಳದಾಗ ನಕ್ಕಲ, ಅದೇ ಸಂತೋಷ. ಸಂತೋಷ ಸಂತೋಷ. ಬರೇ ನಕ್ಕರ ಮುಗಿತಂದಳಕ್ಕಿ. ತಾಯಿ 24 ಗಂಟೆ ಮನ್ಯಾಗ ಕೆಲಸ ಮಾಡ್ತಾಳ. ಹೌದಾ? ನಿಜವಾಗಿ ಇಲ್ಲೆಲ್ಲ ಕೂಡಿದಂತವರು ನಿಮ್ಮ ಮನ್ಯಾಗ ತಾಯಿ ಅದಾರ. ಅದಾರಪ್ಪ ಅದಾರ. ಒಂದು ದಿವಸರ ನನಗ ಬ್ಯಾಸರ ಆಗ್ಯದ, ಇದು ನಾ ಉಣು ಕಾಲಾಗ ಮಾಡ್ಲಿಕ್ಕತ್ತಿದ, ಇದು ನನ್ನ ಕಾಲಾಗ ಕೆಲಸ ಅದ, ನಾ ಇಟ್ಟು ಮಾಡಿನಿ, ಇಟ್ಟು ಕೊಡು ಎಂದರೆ ಯಾರ ಯಾ ತಾಯರ ಮನ್ಯಾಗ ಅಂದಾಳೇನು? ಇಲ್ರಿ. ಯಾರ ತಾಯರ ಅಂದಾಳೇನು? ಇಲ್ಲ. 8 ತಾಸು ಡ್ಯೂಟಿ ಮಾಡಿ, ಸರ್ಕಾರಿ ನೌಕರಿ ಡ್ಯೂಟಿ ಮಾಡಿ ಬಂದು ಕಟ್ಟಿ ಒಳಗ ಏರುದ್ರಾಗ ಬ್ಯಾಗ ಕುರ್ಚಿ ಮೇಲೆ ಒಗದು ನಾ 8 ತಾಸು ದುಡ್ದು ಬಂದೀನಿ, ನನಗೆ ಅದು ಮಾಡು, ನನಗೆ ಇದು ಮಾಡಂತ ಹಕ್ಕ ಹೊಡಿತೇವೆ ನಾವು. ಹೊಡಿತೇವೆ. 24 ಗಂಟೆ ಮನೆಯೊಳಗ ಮಕ್ಕಳಿಗೂ ಗಂಡರಿಗಾಗಿ, ಮಕ್ಕಳಿಗೆ ಗಂಡರಿಗಾಗಿ ದುಡಿಯುವಂತ ತಾಯಿ ಎಂದಾದರೂ ಬಿಲ್ ಕೇಳಲೇನು? ಅವ್ರ ಬಿಲ್ ಕೇಳಿದ್ರೆ ಇವ್ರು ಕೊಡುದು ಆಗ್ತದನ್ರಿ? ತಾಯಿ ಬಿಲ್ ಸಾಧ್ಯ ಇಲ್ಲ. ಜಗತ್ತಿನೊಳಗ ಬೇಡಲಾರದು ಹೆಚ್ಚಿಗೆ ಅದ, ಬೇಡದು ಕಡಿಮೆ ಅದ. ಬೇಡದ ಇನ್ನೊಬ್ಬರ ಮುಂದೆ ಕೈ ಒಡ್ಡದು ಕಡಿಮೆ ಅದ. ಹೌದಾ? ಸ್ವಂತ ಸ್ವಾವಲಂಬನೆ ಬೇಡಲಾರದೆ ಜೀವನ ಮಾಡೋದು ಅದು ಯೋಗ್ಯದ. ಹೌದಲ್ರಪ್ಪ? ಹೌದಲ್ಲ? ಹೌದಾ? ಐನ್ಸ್ಟೀನ್ ಬಹಳ ಬುದ್ಧಿವಂತ. ಏನ್ರಪ್ಪ? ಐನ್ಸ್ಟೀನ್ ಬಹಳ ಬುದ್ಧಿವಂತ. ನಮ್ ಪಿಳಿತ ಬಾಬನ ಹೆಸರು ಯಾವ ದೇವರಿಗೆ ಬೇಡಲಿಲ್ಲ, ಆದರೂ ಜಗತ್ತಿನಲ್ಲಿ ಅತಿ ಶ್ರೀಮಂತ ಅದ. ಹೌದು ಹೌದಾ? ಅದೇ ಶ್ರೀಮಂತ ಅದ, ಅದೇ ಶ್ರೀಮಂತ ಅದ. ಅದಕ್ಕೆ ಈ ಜಗತ್ತಿನೊಳಗೆ ಏನದಂದ್ರೆ ಯಾರಿಗೂ ಬೇಡಲಾರದ ನಿನ್ನ ಸ್ವಸಾಮರ್ಥ್ಯ ನಿನ್ನಲ್ಲಿ ಅದಾದು, ಅದನ್ನ ಗುರುತು ಮಾಡಿಕೊಂಡು ನೀನು ದುಡದಿ ನೀನು ಕೆಲಸ ಮಾಡಿದಂದ್ರೆ ನಿನ್ನ ಉದ್ಧಾರ ನಿನ್ನ ಕೈಯಾಗದ, ಮತ್ತೊಬ್ಬರ ಕೈಯಾಗಿಲ್ಲ. ಅವ ಮಾಡವದನ, ಅವ ಕುಡವದನ, ಅವನಿಗೆ ನಾವು ಬೇಡಬೇಕು. ಅವ ಬೇಡದ್ರೆ ನಮಗೆ ಶ್ರೀಮಂತ ಮಾಡ್ತಾನ, ಅವ ಬೇಡದ್ರೆ ನಮಗ
ಸಾವುಕಾರ ಮಾಡ್ತಾನ ಅನ್ನುವಂತ ಮಾತು ಸುಳ್ಳದ. ನಿಂದ ಕಿಮ್ಮತ್ತ ಹೋಯ್ತು ಎಲ್ಲಿ? ಆ ಬೇಡ ಜಾಗಿಗೆ ನಿನ್ನ ಕಿಮ್ಮತ್ ಹೋಯ್ತು. ಬೇಡ್ರಿ ಆಯ್ತ್ ಹುಡುಗಿ ನೋಡ್ಲಿಕ್ಕೆ ಹಾದಿ ಪಾಸ್ ಆಯ್ತು, ನಿನಗೂ ಪಾಸ್ ಆಯ್ತು. ವರದಕ್ಷಿಣೆ ಅಂದೆ ಮುಗಿತು ನಿನ್ನ ಕೆಲಸ. ಮಗತ್ ಕಿಮ್ಮತ್ ನೀ ಕಸದಕ್ಕಿಂತ ಕಮ್ಮಾದಿ. ನಿನ್ ಕಿಮ್ಮತ್ ನೀನು ಹೇಳ್ದಂಗ ಆಯ್ತು. ಕಸದಕ್ಕಿಂತ ಕಮ್ಮಾದಿನಿ. ಮುಂದೆ ಬಂದಾಕಿ ನಿನ್ನ ಕೊಂಡ ತೊಗೊಂಡಿನ ಸುಮ್ಮನ ಇಲ್ಲಿ ಭಾಗ ತಾಳಕಿ. ಸುಮ್ಮನ ಭಾಗ ಹೆಚ್ಚು ಕಡಿಮೆ ಏನು ಮಾತಾಡಬೇಡಂತಾಳ. ಅಂದ್ರ ಜಗತ್ತಿನೊಳಗ ನಿರಾಪೇಕ್ಷೆ ಬೇಡಲಾರದೆ ಇರುದೇ ಮಹತ್ವದ. ರಾಮಾಯಣದೊಳಗೊಂದು ಆದ ಮಾತು ನಿಮಗೆ ಹೇಳಿ. ಏನ್ರಿಪ್ಪ ಮಾತ? ಅಂತ ಮಾತು ಏನೈತ್ರಿಪ್ಪ ಅಜ್ಜಗಳಿಗೆ? ಒಮ್ಮಕೊಂಡ್ರು ಮುತ್ಯ ರೊಕ್ಕ ಕೊಟ್ರಿ? ರೊಕ್ಕ ಕೊಟ್ರಿ ಅನ್ನುವಂತ ವಿಚಾರ ಇಟ್ಕೊಂಡು ಎಲ್ಲರಿಗೆ ಕೇಳ್ದ, ಎಲ್ಲರೂ ಬೇಡದ್ರು. ಹೌದು ಅದು ಬೇಕು. ಎಲ್ಲರಿಗೆ ಕೊಟ್ಟ. ಹನುಮಂತ ದೂರ ಉಳಿದಿದ್ದ. ಹನುಮಂತಗೆ ಏನು ಕೇಳಲಿಲ್ಲ. ಸೀತಾಮಾತೆ ಅಂದ್ಳು. ಏನ್ರಿಪ್ಪ? ರಾಮಾಯಣದೊಳಗೆ ಮಾಡಿದಂತ ಮಹತ್ವದ ಕೆಲಸ ಹನುಮಂತ. ಹೌದು ಮುಖ್ಯ ಪಾತ್ರ ಒಂದೈತಿ. ಸಮುದ್ರ ಹಾರಿದವ ಹನುಮಂತ, ನನ್ನ ಶೋಧ ಮಾಡಿದವ ಹನುಮಂತ. ಹೌದು ಇಲ್ಲಿ ತಂದ ನಿನ್ನನ್ನ ನನ್ನ ಜೊತೆ ಮಾಡಿದಂತವ ಹನುಮಂತ. ಹನುಮಂತ ಅವನಿಗೆ ನೀ ಏನೂ ಕೊಡ್ಲಿಲ್ಲ ಪ್ರಭು, ನಾ ಕೊಡ್ತೀನಿ ಅಂದವ. ಸೀತಾ ನಾ ಕೊಡ್ತೀನಿ ಅಂದ್ಳು. ರಾಮಚಂದ್ರ ಕಪ್ಪು ಕೂತ ಕೊರಳೊಳಗಿನ ರತ್ನದ ಹಾರ ತೆಗೆದು ಕೊಟ್ಟಳು. ತಗೋ ಹನುಮಂತ, ನೀನು ತಗೋ. ಅದು ಹಲ್ಲಾಗ ಹಾಕಿ ಕಟ್ಟಿಲಕತ್ತವ. ಅಲ್ಲ ಇವನ ರತ್ನದಾರ ಹಲ್ಲಾಗ ರತ್ನದ ಹಾರ ಹಲ್ಲಾಗ ಹಾಕಿ ಕಟ್ಟಿಲಕತ್ತವ. ಅಲ್ಲ ಇವನು ಇದು ಮೊದಲೇ ಮಂಗ್ಯ. ಇದು ಹಿಂಗ ಬೇಡಲಾರದೆ ಕೊಟ್ಟದ್ದು. ಇದು ಹಲ್ಲಾಗ ಹಾಕಿ ಕಟ್ಟಿಲಿಕ್ಕತ್ತು. ನಿನಗೆ ಏನರ ಬೇಕಂದಳಕ್ಕಿ. ಹನುಮಂತ ಹಿಂಗ್ಯಾಕೆ ಕಟ್ಲಿಕ್ಕತ್ತೀವೋ? ಏನು ಬೇಕಾಗಿಲ್ಲ, ನಾ ನಿನಗೆ ಬೇಡದಿಲ್ಲ. ಬೇಡಲಾರದಂತ ವಸ್ತುನೇ ನನ್ನ ಬಲ್ಯದಂದವ. ಬೇಡಲಾರ್ದಂತದೇ ವಸ್ತು ನನ್ನ ಬಲ್ಯದ. ಏನು ಅಂತಳಕ್ಕೆ ತೋರ್ಸ ಅಂತ ಹೇಳ್ದ. ಎದಿ ಶೀಳಿದಾಗ ರಾಮ ಲಕ್ಷ್ಮಣ ಸೀತಾ ಹನುಮಂತನ ಎದೆಯಾಗೆ ಇದ್ರು. ಏನಿಲ್ಲವ ಎಂದು. ಅದಕ್ಕ ನೀ ಎಂದೂ ನನಗೆ ಬೇಡಿಲ್ಲ ಅಂತ ಹೇಳಿ ರಾಮನ ಗುಡಿ ಊರಾಗ ಯಾವುದರ ಊರಾಗಿರ್ಲಿಕ್ಕಿಲ್ಲ. ಹನುಮಂತನ ಗುಡಿ ಪ್ರತಿಯೊಂದು ಊರಾಗದ. ಹನುಮಂತನ ಗುಡಿ ಪ್ರತಿಯೊಂದು ಊರಾಗಿ ಹಾಕದವಂದ್ರ ಏನು ಬೇಡಾದಂತ ನಿರಾಪೇಕ್ಷಬನ ಮನುಷ್ಯ ಹನುಮಂತ. ಇನ್ನು ಹಾಲು ಮತದೊಳಗೆ ಈ ಕಡೆ ಸ್ವಲ್ಪ ಬರಲ್ಲ. ಬೀರದೇವರ ಹೆಂಗ ಬೇಡ್ಯಾನ, ಮತ್ತೆ ಹೊಂಡ್ಲಕ್ ಬತ್ತು. ಈ ಕಡೆ ಅಮೋಘ ಸಿದ್ಧನು ಬೇಡ್ಯಾನ. ಹೌದಾ? ಎದರ ಕಾಲಾಗ ಬೇಡ್ಯಾರ. ಸೂಕ್ಷ್ಮ ಬೇಕಲ್ಲ ಅರ್ಥ. ಇದು ನಾವು ಹಿಂಗ ಹೇಳಿದ್ರ ನೀವು ಬೇಡಿಲ್ಲ ನಂಗೆ ಹಿಂಗ ಹಿಂಗ ಸಾಬೀತು ಮಾಡಿರ್ತೀರಿ. ಹೊನ್ನಟಿಗೆ ಅಂಕಣ್ಣಗೌಡ ಬೇಡಲಿಲ್ಲವ, ಮಾಳಪ್ಪ ಕೊಟ್ಟ. ಮದುವೆ ಆಗಿ 12 ವರ್ಷ ಆದರೂ ಮಕ್ಕಳಾಗಿತ್ಲ. ಮಾಳಪ್ಪನ ಕುರಿ ಅವನ ಹೊಲದಾಗ ಹೊಕ್ಕು ಆಳು ಹೋಗಿ ಹೇಳದ ಮ್ಯಾಲ ಕುರಿ ಯಾವ ಒಬ್ಬ ಕುರಿ ಕಾಯವ ತಂದು ಹೊಲ್ನಾ ಕುರಿ ಬಿಟ್ಟಾನ, ಬೆಳೆಯಲ್ಲ ತಿಂದ. ಒಂದ್ ಬಳಕ ಸಿಟ್ಟಿನಿಂದ ಬಂದ ಗೌಡ ಮಾಳಿಂಗರಾಯಿಗೆ ಬಡದ ದನಕ್ಕೆ ಬಡದ. ಅದು ತೊಗಲ ಬಾರ್ಕೊಲ್ಲ ಹೆಗಲಿಗೆ ಹಾಕೊಂಡು ಕುದುರೆ ಮೇಲೆ ಬಂದ್ರಪ್ಪ ಹೊಲತಾನ ಹೊಡೆದ. ಆದರೂ ಹೊಡೆದವನಿಗೆ ಮಾಳಪ್ಪ ಅವ ಬೇಡಿಲ್ಲ, ಬೇಡಲಾರದೆ ಸಂತಾನ ಕೊಟ್ಟ. ಕೊಟ್ಟ ಸಂತಾನ ಮೊದಲೇ ಹುಟ್ಟಿದ ಮಗ ಮಠಕ್ಕೆ ಬಿಡು ಅನ್ನವ. ನನಗ ಕೊಡು ಅಲ್ಲ, ಮಠಕ್ಕೆ ಬಿಡು. ನೋಡ್ರಿಪ್ಪ ನೋಡ್ರಿ, ಮಾತಿನ ಸೂಕ್ಷ್ಮತೆ, ವಿಷಯದ ಸೂಕ್ಷ್ಮತೆ ತಿಳ್ಕೊಂಡು ಮಾತಾಡ್ಬೇಕು ನಾವು. ಅಮೋಘ ಸಿದ್ಧ ಎಲ್ಲ ಸರ್ವೆಲ್ಲ ತಂದಾನ, ಇಲ್ಲ ಅಂತಲ್ಲ. ಯಾಕೆ ತಂದನ, ಯಾರಿಗಾಗಿ ತಂದಾನ. ತಂದ ವಸ್ತು ತನಗಾಗೆ ಇಂಥದ್ದು ಅಮೋಘ ಸಿದ್ಧ ಬಳಕೆ ಮಾಡ್ಕೊಂಡನು, ಸ್ವಾರ್ಥಕ್ಕಾಗಿ ಅಂತ ಒಂದೇ ಮುಂದಿನ ಸಂದಿಗೆ ಹೇಳ್ರಿ. ಹೌದು ಮಳೆ ಕೀಲಿ ಬೆಳೆ ಕೀಲಿ ಮಕ್ಕಳಿಗೆಲ್ಲ, ಮಕ್ಕಳಿಲ್ಲಾರವ್ರಿಗೆ ಮಕ್ಕಳು ಕೊಡೋದು, ಕಾಮಧೇನು ಕಲ್ಪವೃಕ್ಷ ಎಲ್ಲಾನೇ ತಂದು ತನಗಾಗಿನೇ ಒಂದು
ಬಳಕೆ ಇಟ್ಕೊಂಡು ಬಳಕೆ ಮಾಡ್ಯಾನಂತ ಹೇಳ್ರಿ. ಹಾ. ಬೇಡದ್ರೊಳಗ ಪರಿ ಅದಾವ. ನೀವು ಬೇಡದ್ದು ಬ್ಯಾರೆ ಬೇಡಕ್ ಹೊಂಟ್ರಿ. ನಮಗ್ ಬ್ಯಾರೆ ಬೇಡ್ತೇವ್ರಿ ನಾವು. ನೀವು ಬೇಡದು ಬ್ಯಾರೆ ಬೇಡದಕ್ ಬೆಲ್ಲ ಹತ್ತೀರಿ. ನೀವು ನಿಜವಾದ ಬೇಡ ವಿಷಯಕ್ಕ ನೀವು ಬಂದೇ ಇಲ್ಲ. ನಿಜವಾದ ಬೇಡ ವಿಷಯಕ್ಕೆ ಬಂದೇ ಇಲ್ಲ ನೀವು. ಇಲ್ಲ. ಅದಕ್ಕ ತನಗಾಗಿ ಬೇಡುದು ಸ್ವಾರ್ಥ. ಅದು ಹೌದು. ಇನ್ನೊಬ್ಬರಿಗಾಗಿ ಬೇಡುದು ಜಗತ್ ಕಲ್ಯಾಣಕ್ಕಾಗಿ ಬೇಡ್ಕೊಂಡು ತಂದು ಜಗತ್ತು ಉದ್ಧಾರ ಮಾಡ್ಯಾರ ಅವರೆಲ್ಲ. ಹೌದಾ? ತಮಗಾಗಿ ಯಾನು ಬೇಡಿಲ್ಲ ಅನ್ನುವಂತ ಮಾತನ್ನ ಹೇಳಿ ಇನ್ನು ಬಹಳ ಮಾತಾಡಲಾರ್ದೆ ಇನ್ನೊಂದು ಖ್ಯಾಲಿ ಹಾಡಿ ಅವರಿಗೆ ಪಾಳೆ ಕೊಡ್ತೇವೆ. ಒಂದು ಅವರನ್ನು ಸಂದ ಹಾಡದ ಮೇಲೆ ನಮಗ ಪಾಳೆ ಬತ್ತು ಮತ್ತ ಹಾಡಲು ಮತ್ತೆ ಇದು ಗಂಡಗಚ್ಚಿ ಆದಿದೆ. ಗಣಗಚ್ಚ ತೆಗೆದು ನಾಳೆಗೆ ಇದಕ್ಕೆ ಹೋಗುದದ್ರಿ. ಇರ್ಲಿ. ಅದಕ್ಕ ಶಾಂತವಾಗಿ ಇಲ್ಲಿವರೆಗೆ ಕೂಡಿದಂತ ಎಲ್ಲಾ ಶಾಂತ ಸಭೆಕರಿಗೆ ಮತ್ತೊಮ್ಮೆ